ನನ್ನಿಂದ ಏನಾಗಬೇಕಿತ್ತು? ನಾನೊಬ್ಬ ಬಡ ವಿದ್ಯಾರ್ಥಿ ಕೃಷ್ಣ ಅಂತ. ಆದರೆ ಆದರೆ ಈಗ ನನ್ನಿಂದ ಏನಾಗಬೇಕು ಹೇಳಪ್ಪ. ನನಗೆ ಬಂಧು ಬಾಂಧವರು ಯಾರೂ ಇಲ್ಲ. ಬಡ ನಿರ್ಗತಿಕ ವಿದ್ಯಾರ್ಥಿ. ಕಾಲೇಜ್ ಡೊನೇಷನ್ ಕಟ್ಟಲು 5,000 ರೂಪಾಯಿ ಬೇಕಾಗಿತ್ತು. ತಾವು ಸಹಾಯ ಮಾಡಿದರೆ ನನ್ನ ನೌಕರಿ ಸಿಕ್ಕ ನಂತರ ನಿಮ್ಮ ಮಗನಾಗಿ ಹಣ ಮುಟ್ಟಿಸಿ ಋಣಮುಕ್ತನಾಗುವೆ. ಸರಿ, ನೀನು ಇಲ್ಲೇ ಕುಳಿತುಕೋ, ನಾನು ಒಳಗಡೆ ಹೋಗಿ ಹಣ ತರುತ್ತೇನೆ. ಓಹೋ ಕೃಷ್ಣ, ನೀನೇಕೆ ಇಲ್ಲಿ? ಓಹೋ, ಭಾಗ್ಯಶ್ರೀ ದೇವಿಯವರು ತಾವು ಇಲ್ಲಿ? ಅಂದರೆ ನಿಮ್ಮ ಪತಿ ಸೋಮಶೇಖರರ ಮನೆಯೇ? ಅವರು ಮನೆಯಲ್ಲಿಲ್ಲವೇ? ಇಲ್ಲ ಕೃಷ್ಣ, ಸೋಮಶೇಖರ ನನ್ನ ಪತಿಯಲ್ಲ, ದಯಾನಂದರೇ ನನ್ನ ಪತಿ. ದಯವಿಟ್ಟು ಹಿಂದಿನ ವಿಷಯವನ್ನು ಯಾರ ಮುಂದೆನೂ ಹೇಳಬೇಡ. ಪರಿಚಯವಿಲ್ಲದವರ ಮನೆಗೆ ಬಂದು ಹೊರಹಂಗಳರ ಜೊತೆ ಮಾತಾಡುವುದು ವೇಶ್ಯೆಯರ ಮನೆಯಲ್ಲೋ? ಇಲ್ಲಿಗೇಕೆ ಬಂದೆ ಮೊದಲ ಮಗಳು? ಘಟ ಸರ್ಪ ಹೆಳೆಯನ್ನು ಜಜ್ಜಿಕೊಂಡು ಅರೇಗಾಯವಾದ ಘಟ ಸರ್ಪ. ಹೌದು, ನಾನೇ. ಮೊದಲು ಈ ಮನೆಗೆ ಏಕಕ್ಕೆ ಬಂದೆ ಮಗಳು? ಹಣದ ಸಹಾಯ ಕೇಳಲು ಶ್ರೀಮಂತ ದಯಾನಂದರ ಹತ್ತಿರ ಬಂದಿದ್ದೆ. ಭಿಕಾರಿ ವೇಷ ಧರಿಸಿಕೊಂಡು ಕೇಳಿಕೆಯವರಿಗೆ ಹಣ ಕೊಡಲು ಇದೇನು ಕುಬೇರನ ಮನೆಯಲ್ಲೋ? ಇಲ್ಲಿ ಹಣ ಅಥವಾ ಕಂತ್ರಿ ನೋಟಿನ ಮಷಿನ್ ತಯಾರು ಮಾಡುವುದು ನಮ್ಮಲ್ಲಿ ಇಲ್ಲ. ಹಣ ಮಾತ್ರ ನಿಂತರೆ ನಿನ್ನನ್ನು ಒಂದು ಪೊಲೀಸರಿಗೆ ಕಳಿಸಬೇಕಾಗುತ್ತದೆ. ವಿದ್ಯಾವಂತ ಯುವಕರಿಗೆ ಮರ್ಯಾದೆ ಕೊಟ್ಟು ಮಾತನಾಡಿ. ಎಲ್ಲರೂ ನಿನ್ನ ಹಾಗೆ ಇರುವುದಿಲ್ಲ. ಒಂದು ವೇಳೆ ವಿದ್ಯಾವಂತರು ಮನಸ್ಸು ಮಾಡಿದರೆ ಏನೆಲ್ಲ ಮಾಡಲು ಸಾಧ್ಯ. ನನ್ನ ಶಾರದೆಯ ಮುಂದೆ ನಿನ್ನ ಲಕ್ಷ್ಮೀ ತುಳಸಮ್ಮನ ಎನ್ನುವುದನ್ನು ಮರೆಯಬೇಡಿ. ಕೃಷ್ಣ, ತೆಗೆದುಕೋ, 5,000 ರೂಪಾಯಿ ಇದೆ ಜೋಪಾನ. ದಯಾನಂದ, ಕೇಳಿದವರಿಗೆ ದಾನ ಕೊಡಲು ಈ ಹಣ ನಿನ್ನದಲ್ಲ. ಈ ಲಕ್ಷ್ಮಿ ನನ್ನವಳು. ನೀನು ಒಂದು ಬಿಡುಗೋಸಿನ ವ್ಯವಹಾರ ಮಾಡಬೇಕಾದರೂ ನನ್ನ ಅಪ್ಪಣೆ ಪಡೆಯಬೇಕು. ಒಂದು ವೇಳೆ ನನ್ನ ಅಪ್ಪಣೆ ಇಲ್ಲದೆ ಒಂದು ವ್ಯವಹಾರ ಮಾಡಿದರು ನೀನು ಇವನ ಹೋಗಿ ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡಬೇಕಾಗುತ್ತದೆ ಎಂದರು. ನಾಗರಾಜ, ನೀನು ಇಷ್ಟು ಕಠೋರ ಹೃದಯದವನೆಂದು ನಾನು ಅಂದುಕೊಂಡಿರಲಿಲ್ಲ. ಇಂದಿನ ಯುವಕರೇ ನಾಡಿನ ಹಿರಿಯರು. ನಾನು ಕೊಡುತ್ತಿರುವ ಹಣ ಒಂದು ಒಳ್ಳೆಯ ಕೆಲಸಕ್ಕೆ, ಅದು ದುರ್ವಿನಿಯೋಗಕ್ಕಲ್ಲ. ಸ್ವಲ್ಪ ವಿಚಾರಿಸಿ ಮಾತನಾಡು. ನೋಡು, ನಿನ್ನ ಕಣ್ಣಿಗೆ ಈ ಹಣ ಒಳ್ಳೆಯ ಕಂಡಿರುವುದು ನನ್ನ ಕಣ್ಣಿಗೆ ಕೆಟ್ಟದಾಗಿ ತೋರುತ್ತದೆ. ಇಂಥ ಭಿಕಾರಿಗಳು ಇಂಥ ಹಣವನ್ನು ತೆಗೆದುಕೊಂಡು ಹೋಗಿ ಚಿಕ್ಕ ಚಿಕ್ಕ ಹೆಣ್ಣುಗಳೊಂದಿಗೆ ಚೈನಿ ಹೊಡೆದು ಮಜಾ ಮಾಡಿ ಕುಡಿದು ಲಲ್ಲೆ ಹೊಡೆದು ಮತ್ತೆ ಹಣ ಖಾಲಿಯಾದಾಗ ಇದು ಕೊಲೆ ಸುಲಿಗೆ ಜೇಬುಗಳನ್ನ ದರೋಡೆ ಇಂಥ ಹೇಯ ಕೃತ್ಯಕ್ಕೆ ಕೆಲಸ ಹೋಗುತ್ತಾರೆ. ಇಂಥ ಭಿಕಾರಿಗಳಿಗೆ ಕರುಣೆ ತೋರಬಾರದು. ಮಿಸ್ಟರ್ ನಾಗರಾಜ್,
ಜಗಳ ಮಾಡುತ್ತಿರುವಿರಿ. ನಾನೇ ಹೊರಟು ಹೋಗುತ್ತೇನೆ, ಬರುತ್ತೇನೆ ಸರ್. ಕೃಷ್ಣ, ನನ್ನ ಒಂದಡಿ ಮುಂದಿಟ್ಟರೆ ನನ್ನ ನಾನೇ ಆಗಿದೆ. ತೆಗೆದುಕೋ ಕೃಷ್ಣ. ಹಣ ಆಸ್ತಿ ಅವನಿಗೆ ಇರಲಿ. ನನ್ನ ಕೊರಳಲ್ಲಿರುವ ಚೈನನ್ನು ಮಾರಿ ಆದರೂ ನಿನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸು. ಅಣ್ಣ ಹೋಗ್ಲಿ ಬಿಡೋಣ, ಇಂದೇಕ ಸಮಯ ಸರಿಯಾಗಿಲ್ಲ. ಸುವರ್ಣ, ಹೆಚ್ಚಿಗೆ ಮಾತನಾಡಿದ ನನಗೆ ಒಳಗೆ, ಆಮೇಲೆ ಇವರನ್ನು ನೋಡಿಕೊಳ್ಳೋಣ. ನಾನೇರೆ ಯಾರೇ ಹೇಳಿದರು ಹಣ ಮಾತ್ರ ಕೊಡಬಹುದೇ. ಆಸ್ತಿ ಹಣ ಅವನಿಗೆ ಇರಲಿ, ನೀನೇನು ಭಯಪಡಬೇಡ. ನಾನು ಕೊಟ್ಟ ಚೈನನ್ನು ನೀನು ಮಾರಿ ನಿನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸು. ಅಣ್ಣ, ಈ ಹಣ ನಿನಗೆ ಕಡಿಮೆಯಾಗಬಹುದು. ಈ ಬಳೆಗಳನ್ನು ಮಾರಿ ನೀನು ವಿದ್ಯೆ ಕಲಿ, ತೆಗೆದುಕೊಳ್ಳೋಣ. ಈ ನಿಮ್ಮ ಉಪಕಾರವನ್ನು ಯಾವ ರೀತಿ ತೀರಿಸಲು ಸರ್? ತಬ್ಬಲಿಯಾದ ನನಗೆ ನೀವೇ ತಂದೆ ತಾಯಿಗಳು, ಸಾಕ್ಷಾತ್ ದೇವರಿದ್ದಂತೆ. ಓದಿ ವಿದ್ಯಾವಂತನಾಗಿ ಶಾರದೆಯ ಸತ್ಪುತ್ರನಾಗು. ಈ ನಾಡಿಗೆ ಕೀರ್ತಿ ತರುವ ವೀರ ಸುಪುತ್ರನಾಗು. ನಾಡಿಗಾಗಿ, ನಾಡಿನ ಜನತೆಗಾಗಿ ಮಹಾತ್ಮ ಗಾಂಧೀಜಿಯವರ ಕಂಡ ರಾಮರಾಜ್ಯದ ಕನಸು ನಿಮ್ಮಂತ ಯುವಕರಿಂದಲೇ ನನಸಾಗಲಿ. ಸರ್, ನಿಮ್ಮಂಥವರಿಂದಲೇ ನಮ್ಮಂಥವರು ವಿದ್ಯಾವಂತರಾಗಿ ಬಾಳುತ್ತಿರುವುದು. ನಾನಿನ್ನು ಬರುತ್ತೇನೆ ಸರ್, ನಮಸ್ಕಾರ. ಏನು ಭಾಗ್ಯಶ್ರೀ, ಮನೆಯಲ್ಲಿ ನಾಗರಾಜನ ಕೃತಿ ನೋಡಿ ತಂದುಕೊಂಡಂತೆ ಕಾಣುತ್ತದೆ. ಹುಚ್ಚಿ, ಮನಸ್ಸಿನಲ್ಲಿರುವುದನ್ನು ತೆಗೆದುಹಾಕಿ ಬಿಡು. ಅದರ ಬಗ್ಗೆ ಚಿಂತಿಸಬೇಡ. ನೋಡು, ಈ ನಿನ್ನ ಕೆಂದುಟಿಯಿಂದ ಹೊರ ಹೊಂದಿಗಳಲ್ಲಿ ಒಂದು ಸುಮಧುರ ಗಾನ. ಬಂದೆಯ ಪ್ರೇಮದ ತಿಳಿಯಾಗಿ ನನಗಾಗಿ ನನ್ನ ಜೊತೆಯಾಗಿ
ಮುಂದೆಯ ಪ್ರೇಮದ ಗುರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನ್ನ ಜೊತೆಯಾಗಿ ಸ್ವಾಮಿ, ನನಗೇಕೋ ಒಂದು ಥರ ಆಗ್ತಾ ಇದೆ ಸ್ವಾಮಿ. ಬಾಯಲ್ಲಿ ನೀರೂರಿ ವಾಂತಿ ಬಂದಂತ. ಏಕೆ ಮೈಯಲ್ಲಿ ಹುಷಾರಿಲ್ಲವೇನು? ಡಾಕ್ಟರ್ನನ್ನು ಕರೀತಾರಲೇ? ಚೇಚೆ ಬೇಡ, ಹಾಗೇನಿಲ್ಲ. ನನಗೀಗ ನನಗೀಗ ಅಂದರೆ ಏನು ಚಿನ್ನ? ಬಿಡಿಸಿ ಹೇಳು. ನನಗೀಗ ಹೋಗ್ರಿ, ನನಗೆ ಹೋಗದ ನಾಚಿಕೆ. ಓಹೋ, ನೀನು ಹೇಳುವವರೆಗೂ ನಾನು ಬಿಡುವುದಿಲ್ಲ. ನನಗೀಗ 5 ತಿಂಗಳು. ನನಗೂ ತವರು ಮನೆಗೆ ಹೋಗ್ಬೇಕು ಅಂತ ಆಸೆ. ಸುವರ್ಣ ಚಿಕ್ಕಮ್ಮನಿಗೆ 3 ತಿಂಗಳು. ಅವಳಿಗೂ ಹಣ್ಣು ತಿನ್ನುವ ಆಸೆ. ಅಂದರೆ ನಿನ್ನ ಗರ್ಭದಲ್ಲಿ ಬೆಳೆಯುತ್ತಿರುವ ನನ್ನ ಕಂದ ನನ್ನ ತಂಗಿಯ ಮಗಳ ಮೇಲೆ ಕಣ್ಣಿಟ್ಟುಕೊಂಡೇ ಕುಳಿತಿರಬೇಕು ಅಲ್ಲವೇ? ಹಾಗೇನಿಲ್ಲ ರೀ. ಹೆಣ್ಣೆ ಆಗಲಿ ಗಂಡೆ ಆಗಲು ಎಲ್ಲವೂ ಆ ದೇವರಿಗೆ ಬಿಟ್ಟುಕೊಟ್ಟದ್ದು. ಎಲ್ಲರೂ ತಮ್ಮ ಮನಸ್ಸಿಗೆ ಬಂದಂತೆ ಹಡಿಯುವಂತಿದ್ದರೆ ಈ ಜಗತ್ತಿನಲ್ಲಿ ಬಂಜೆ ಎನ್ನುವ ಶಬ್ದಕ್ಕೆ ಧ್ವನಿ ಇರುತ್ತಿರಲಿಲ್ಲ. ಎಲ್ಲವೂ ಅವರು ಬಯಸಿದಂತೆ ಹಡಿಯುತ್ತಿದ್ದರು. ಇರಲಿ ಬಿಡು ಚಿನ್ನ, ಹೆಣ್ಣಾಗಲಿ ಗಂಡಾಗಲಿ ಈ ಮನೆಯನ್ನು ಬೆಳಗುವ ಮಂಗಳ ಗೌರಿ ಆದರೆ ಸಾಕು. ಹಾವೇರಿ ಜಿಲ್ಲಾ ಪಂಚಾಯತ್ ಪೋಸ್ಟ್ ಬಂದಿದೆ ಸರ್, ತೆಗೆದುಕೊಳ್ಳಿದ್ದಾರೆ. ಅದನ್ನು ತೆಗೆದುಕೊಂಡು ಬಂದು ಸಹಿ ಮಾಡಿ ಸರ್. ಇದೇನು ಸ್ವಾಮಿ, ಎಲ್ಲಿಂದ ಬಂದಿದೆ ಕಾಗದ? ಏನು ವಿಷಯ? ಹಾವೇರಿ ಜಿಲ್ಲಾ ಪಂಚಾಯತಿಂದ ಮುಂಬರುವ ಚುನಾವಣೆಗಾಗಿ ಬೆಂಗಳೂರಿನಲ್ಲಿ ಮೀಟಿಂಗ್ ಕರೆದಿದ್ದಾರೆ. ನಾನು ಈಗಲೇ ಅರ್ಜೆಂಟ್ ಬೆಂಗಳೂರಿಗೆ ಹೋಗಿ ಮೀಟಿಂಗ್ನಲ್ಲಿ ಪಾಲ್ಗೊಳ್ಳಬೇಕಾಗಿದೆ. ಅದಕ್ಕಾಗಿ ಬೇಗನೆ ಒಳಗಡೆ ಹೋಗಿ ನನ್ನ ಸೂಟ್ ಕೇಸನ್ನು ರೆಡಿ ಮಾಡಿಕೊಂಡು ಬಾ. ಸ್ವಾಮಿ, ನನಗೇಕೋ ತುಂಬಾ ಭಯವಾಗ್ತಾ ಇದೆ ರೀ. ಮನೆಯಲ್ಲಿ ಚಿಕ್ಕಪ್ಪನ ನಡತೆ ಸರಿಯಾಗಿಲ್ಲ. ಇನ್ನು ಊರಿಗೆ ಹೋದ ಮೈದನ ಯಾವಾಗ ಬರುತ್ತಾನೋ ಏನೋ. ನೀವು ಹೋಗುವುದು ಬಿಟ್ಟರೆ ನಡೆಯುವುದಿಲ್ಲವೇ ಸ್ವಾಮಿ? ಹುಚ್ಚಿ, ನಿನಗಿಲ್ಲೇನು ಭಯ? ನಿನ್ನ ಚಿಕ್ಕಮ್ಮ ಸುವರ್ಣ ಇಲ್ಲೇ ಇರುತ್ತಾಳೆ. ಸೋಮು ಬಂದರೂ ಬರಬಹುದು. ಅನುಕೂಲವಾದರೆ ನಾನು ನಾಳೆಗೇನೆ ಬಂದು ಬಿಡುತ್ತೇನೆ. ತಿಳಿಯಿತೆ? ಟಾಟಾ, ಬಾಯ್ ಬಾಯ್. ಇಂದೇಕೋ ನನ್ನ ಮನಸ್ಸಿನಲ್ಲಿ ತುಂಬಾ ಭಯವಾಗುತ್ತಿದೆ. ನನ್ನ ಬಲಗಣ್ಣು ಕೂಡ ತುಂಬಾ ಹಾರುತ್ತಿದೆ. ದೇವ, ನನ್ನ ಪತಿಗೆ ಯಾವ ಕುಂದು ಬಾರದಂತೆ ನೀನೇ ಕಾಪಾಡು ತಂದೆ, ನೀನೇ ಕಾಪಾಡು.
ಸಮ್ಮುಖದಲ್ಲಿ ನಮಗೆ ಮುಖಭಂಗ ಮಾಡಿ ದಯಾನಂದನ ಮರಣದಲ್ಲಿರುವ ಚೈನು ಹೋಗು ನನ್ನ ಮನಸ್ಸನ್ನೇ ಕೊರೆಯುವ ಭಾಗ್ಯಾಳ ಬಂಗಾರಗಳನ್ನು ಹೊಡೆದುಕೊಂಡು ಹೋದೆಯಲ್ಲ. ನೀನು ನಿನ್ನ ಕೊರಳಿನಲ್ಲಿರುವ ಚೈನು ತಂದು ಕೊಟ್ಟು ನೀನು ಉಪಸಾಲ ತಂದುಕೊಂಡೆ. ಇನ್ನು ಭಾಗ್ಯ ನಿನ್ನ ಮುಂದೆ ಇರುವ ಬಳೆಗಳನ್ನು ಕೊಟ್ಟು ಒಂದು ನಿನ್ನನ್ನು ಓ ಕೃಷ್ಣ ನನ್ನ ಕೈಯಿಂದ ಪೋರು ಮಾಡಿದ್ದ ಎಂಬ ಕಾರಣಕ್ಕಾಗಿ ಅವನಿಗೆ ಬಳೆಯನ್ನು ಕೊಟ್ಟು ಎಲ್ಲ ಆ ಸಾರಿಗಾಗಿ ನಿನ್ನ ಕೈಗೆ ಕಬ್ಬಿಣದ ಸಂಪಾದನೆಯನ್ನು ಕಳಿಸಿ ನಿನ್ನನ್ನು ಜೈಲಿನ ಕಂಬಿಯಿಂದ ಕಳಿಸಿದಾಗಲೂ ನನ್ನ ಮನಸ್ಸಿಗೆ ಶಾಂತಿ. ಭಾಗ್ಯಾಳ ಪತಿಯೆಂಬ ಹುಚ್ಚ ಹೋಗಿ ಒಂದು ವಾರವಾಯಿತು. ಅವನು ಇನ್ನೂ ಊರಿಗೆ ಬಂದಿಲ್ಲ. ಇನ್ನು ಇವಳ ಮೈದನ ಸೋಮ ಅವನೂ ಇಲ್ಲ. ಇಂದು ಅವಳ ಮಂಚವನ್ನು ಏರಿ ಅವಳ ರಸಿಕನಾದ ಆನಂದ ಸುಖವನ್ನು ಪಡೆಯುವುದೇ ನನ್ನ ಕೆಲಸ. ತಪ್ಪಿದರೆ ನನಗೆ ಸಿಗದು ಇಂಥ ಸುಖ. ಅದಕ್ಕಾಗಿ ಇಂದು ನನ್ನ ಮನೆಗೆ ಬರಲು ಲೇಟಾಗುವುದೆಂದು ನನ್ನ ಮಡದಿಗೆ ಹೇಳಿ ಮನಬಂಧದ ಕುಡಿದು ಬಂದು ನನ್ನ ಮೋಹಕ ಮನದಾರೆ ಮಲ್ಲಿಗೆ ಭಾಗ್ಯ ನೀನು ಹೊರಗೆ ಮೂಡಿಕೊಂಡಿರುವ ಮಂಚವನ್ನೇರಿ